ವೆಲ್ಕಮ್ ಬ್ಯಾಕ್. ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಪ್ಪು ನಿಧನಕ್ಕೂ ಮುನ್ನ ಗಂಧದ ಗುಡಿ ಸಾಕ್ಷ್ಯಚಿತ್ರದಲ್ಲಿ ತೊಡಗಿಕೊಂಡಿದ್ರು. ಇದರ ಶೂಟಿಂಗ್ ವೇಳೆ ಪುನೀತ್ ಎಷ್ಟು ಖುಷಿಯಾಗಿ ಕಾಲ ಕಳೆದಿದ್ರು ಅಂದ್ರೆ ತಾವೇ ಕ್ಯಾಮ್ರಾವನ್ನ ಹಿಡಿದಿದ್ರು. ತಮ್ಮ ಕ್ಯಾಮ್ರಾ ಕೈ ಚಳಕ ಎಂತದ್ದು ಅಂತ ತೋರಿಸಿದ್ರು. ಜಗ್ಗೇಶ್ ಅವ್ರದೊಂದು ಫಿಲ್ಮ್ ಇದೆಯಲ್ಲ, ಜಗ್ಗೇಶ್ ಅವ್ರದೊಂದು ಫಿಲ್ಮ್ ಅಲ್ಲಿ ಅವ್ರು ಇಷ್ಟಪಟ್ಟರೆ ಹುಡುಗಿ ಮನೆಗೆ ಅವ್ರ ತಂದೆಗೆ ಇಷ್ಟ ಇರಲ್ಲ ಹುಡುಗಿ ಅಂತ ಅವ್ರು ಇದು ಮಾಡ್ತಾರೆ. ಅವ್ರ ಫ್ರೆಂಡ್ ಒಬ್ಬನ ಗೊಂಬೆ ತರ ಅಂತ ಕೊಟ್ಟಿದ್ದಾರೆ. ವಿಲ್ ಬಿ ಲೈಕ್ ದಟ್. ಏನ್ ಮಾಡ್ತಾರೆ ಅಂದ್ರೆ ವಿಲ್ ಬಿ ಲೈಕ್ ಆಕ್ಚುಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಈ ಅಲಂಕಾರ ಪ್ಲಾಜಾ ಮುಂದೆ ಸೀರೆ ಅಂಗಡಿ ಮುಂದೆ ಇಟ್ಟಿರ್ತಾರೆ, ಅಥವಾ ಚಿಕ್ಕ ಚಿಕ್ಕ ಐಸ್ ಕ್ರೀಮ್ ಪಾರ್ಲರ್ ಮುಂದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸತೀಶ್, ಆ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರು ಮತ್ತೆ ನೋವಾಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಕನಸಾಗಿತ್ತು ಗಂಧದ ಗುಡಿ ಅನ್ನುವಂಥದ್ದು. ಆ ಕನಸನ್ನ ನನಸು ಮಾಡ್ಕೊಳ್ತಾ ಇದ್ದಾರೆ. ಆ ಕನಸು ನನಸಾಗ್ತಾ ಇದೆ. ಸ್ವತಃ ತಾವೇ ಅದನ್ನ ನನಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ರು. ನನ್ಸಾಗ್ಬೇಕಾದ್ರೆ ಅವರೇ ಇಲ್ಲ ಅನ್ನೋದೇ ಬೇಜಾರು. ಆ ಮುಗ್ಧ ನಗು ನೋಡ್ತಾ ಇದ್ರೆ ಇನ್ನೂ ನಮ್ಮ ಜೊತೆ ಇದಾರೇನೋ ಅಂತ ಅನ್ಸುತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನ. ಖಂಡಿತವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ವಿಚಾರದಲ್ಲಿ ಒಂದು ದೊಡ್ಡ ಕನಸನ್ನೇ ಕಂಡಿದ್ರು ಅಂತ ಅನ್ಬೋದು. ಅದರಲ್ಲೂ ತಾವೊಬ್ಬ ಪವರ್ ಸ್ಟಾರ್ ಅನ್ನುವಂತ ದೊಡ್ಡ ಒಂದು ಪಟ್ಟವನ್ನು ಬಿಟ್ಟು ತಾನೊಬ್ಬ ಪುನೀತ್ ರಾಜ್ಕುಮಾರ್ ಕೇವಲ ಒಬ್ಬ ನಟನಾಗಿ ಆ ಚಿತ್ರದಲ್ಲಿ, ಆ ಸಾಕ್ಷ್ಯಚಿತ್ರದಲ್ಲಿ ನಟಿಸಿದ್ರು. ಏನಂದ್ರೆ ನಮ್ಮ ಕರ್ನಾಟಕದ ಒಂದು ಕಾಡಿನ ಒಂದು ಬಗ್ಗೆ ಇರುವಂತ ಒಂದು ಅವರಲ್ಲಿದ್ದಂತ ಒಂದು ಕಾಳಜಿಗೆ ಅದೊಂದು ಹಿಡಿದ ಕೈಗನ್ನಡಿ ಅಂತ ಅನ್ಬೋದು. ಅವರು ಕೂಡ ನಮ್ಮ ಪರಿಸರದ ಬಗ್ಗೆ ಇರುವಂತ ಅವರಲ್ಲಿ ಒಂದು ಅತಿ ಹೆಚ್ಚಿನ ಒಂದು ಕಾಳಜಿ ಕೂಡ ಇತ್ತು. ಆದ್ರಿಂದನೇ ಒಂದು ಕೊರೋನಾ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ತಾವು ನಮ್ಮ ಕಾಡಿನ ಒಂದು ಮಹತ್ವವನ್ನು ನಮ್ಮ ಕರ್ನಾಟಕದ ಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀಚ್ ಮಾಡ್ಲೇಬೇಕು, ಕಾಡಿನ ಮತ್ತು ವನ್ಯಜೀವಿಗಳ ಒಂದು ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ, ಅಂತ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ತಂಡದ ಜೊತೆ ಹೋಗಿ ಗಂಧದ ಗುಡಿ, ಕರ್ನಾಟಕದ ಒಂದಷ್ಟು ದಟ್ಟಾರಣ್ಯಗಳಲ್ಲಿ ಆ ಗಂಧದ ಗುಡಿ ಚಿತ್ರದ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ರು. ಜೊತೆಗೆ ಅವರು ಕೂಡ ಅದೆಷ್ಟು ಇನ್ವಾಲ್ವ್ ಆಗಿದ್ರು ಅಂತಂದ್ರೆ ಆ ವಿಡಿಯೋ ನೋಡ್ತಾ ಇದ್ರೆ ನೀವಾಗ್ಲೇ ಹೇಳ್ದಂಗೆ ಅವರಿಗೆ ಒಂದು ಫೋಟೋಗ್ರಫಿಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬಾ ಆದಂತ ಒಂದು ಒಲವಿತ್ತು. ಅದಕ್ಕೂ ಕೂಡ ಅದು ಆ ವಿಡಿಯೋದಲ್ಲಿ ಅದನ್ನು ಕೂಡ ನಾವು ಗಮನಿಸಬಹುದು. ತಾನೊಬ್ಬ ನಟನಾಗೆ ಅಲ್ಲದೆ ಕೆಲವು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವರು ತೊಡಗಿಸ್ಕೊಂಡು ಆ ಒಂದು ಚಿತ್ರದ ಒಂದು ಶೂಟಿಂಗ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಭಾಗಿಯಾಗಿದ್ರು. ಸೊ ಈಗ ಕೊನೆಯದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಸಿನಿಮಾವನ್ನು ಕೂಡ ಅಭಿಮಾನಿಗಳಿಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಈ ವಿಡಿಯೋ ನೋಡಿರುವಂತದ್ದು, ಈ ವಿಡಿಯೋ ಬಂದಿರುವುದರಿಂದ ಆ ಚಿತ್ರದ ಗಂಧದ ಗುಡಿಯ ಮೇಲಿನ ಒಂದು ನಿರೀಕ್ಷೆಯ ಜೊತೆಗೆ ಇಂಥ ಒಂದು ಅದ್ಭುತವಾದಂತ ಒಂದು ಸಿನಿಮಾ ಬರುವಂತ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ದೈಹಿಕವಾಗಿ ಇಲ್ವಾ ಅನ್ನುವಂತ ಒಂದು ನೋವು ಅವರ ಕುಟುಂಬದವರಿಗೆ ಮತ್ತೆ ದೊಡ್ಡ ಮನೆ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಆ ಒಂದು ನೋವು ಕೂಡ ಇವತ್ತಿಗೂ ಕೂಡ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಗ್ಗೇಶ್ ಅವ್ರದೊಂದು ಫಿಲ್ಮ್ ಅಲ್ಲಿ